ಕೊಂಡು ಈಶ ಪ್ರೇರಣೆಯನ್ನ ಅಂಗೀಕಾರ ಮಾಡಲೇಬೇಕಾಗುತ್ತೆ. ಕೇವಲ ಸ್ವಭಾವವಾದವನ್ನು ಹೇಳ್ತಾ ಹೋದರೆ ಸಾಕಷ್ಟು ದೋಷಗಳಿದೆ ಅಂತ ಬೌದ್ಧ ಮತ ಖಂಡನೆಗೆ ಇನ್ನೂ 300 ಯುಕ್ತಿಗಳನ್ನು ವಾದಿರಾಜರು ಹೇಳಿದ್ದಾರೆ. ಆದರೆ ಅಷ್ಟನ್ನು ಹೇಳುವ ಸಮಯ ನಮ್ಮ ಪಾಲಿಗಿಲ್ಲ. ಆದ್ರಿಂದ ನಮಗೆಲ್ಲ ಸ್ಥಿರ ಸೊತ್ತು ಇದೆ, ಚರ ಸೊತ್ತಿದೆ, ಪುರುಸೊತ್ತಿನ ಕೊರತೆ ಹೊಂದಿದೆ. ಆದ್ರಿಂದ ಅಷ್ಟದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಾಯಾವಾದಿಗಳ ಬಗ್ಗೆ ಒಂದು ಮಾತನ್ನೇ ಹೇಳಿ ಬಹುತೇಕ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ನಿರ್ಗುಣತ್ವವಾದಿಗಳವರು, ಅವರು ಮಾಯಾವಾದಿಗಳಲ್ಲಿ ನೋಡಿ ಒಂದೊಂದೇ ಸ್ಟೆಪ್. ಚಾರ್ವಾಕವಾದ ಕೇವಲ ದೇಹವನ್ನ, ಪ್ರತ್ಯಕ್ಷವನ್ನ ಮಾತ್ರ ಪ್ರಮಾಣ ಅಂತ ಅಂಗೀಕಾರ ಮಾಡಿ ದೇಹವನ್ನ ಮಾತ್ರ ಪ್ರಮಾಣ ಅಂತ ಹೇಳಿದ. ಆತ್ಮನನ್ನ, ದೇಹಾತಿರಿಕ್ತ ಆತ್ಮನನ್ನ ಅಂಗೀಕಾರ ಮಾಡಲಿಲ್ಲ. ಜೈನರೇನು ಮಾಡಿದ್ರು? ಪ್ರತ್ಯಕ್ಷ ಅನುಮಾನಗಳನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡಿದ್ರು, ಆಗಮ ಪ್ರಾಮಾಣ್ಯವನ್ನ ಅಂಗೀಕಾರ ಮಾಡಲಿಲ್ಲ. ದೇಹವನ್ನ ಅಂಗೀಕಾರ ಮಾಡಿದ್ರು, ದೇಹಾತಿರಿಕ್ತವಾದ ಆತ್ಮನನ್ನೂ ಅಂಗೀಕಾರ ಮಾಡಿದ್ರು, ಆತ್ಮನಿಗೆ ನಿಯಾಮಕನಾದ ಪರಮಾತ್ಮನನ್ನ ಅಂಗೀಕಾರ ಮಾಡಲಿಲ್ಲ. ಬಹುತೇಕ ಬೌದ್ಧರು ಹಾಗೆ ಮಾಡಿದ್ರು. ಅನುಮಾನವನ್ನ ಪ್ರಮಾಣ ಅಂತ ಹೇಳಿದ್ರು, ಪ್ರತ್ಯಕ್ಷವನ್ನ ಪ್ರಮಾಣ ಅಂತ ಹೇಳಿದ್ರು, ಆಗಮ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಲಿಲ್ಲ. ದೇಹಾತಿರಿಕ್ತನಾಗಿರತಕ್ಕಂತಹ ಆತ್ಮನ ಬಗ್ಗೆಯೂ ಹೆಚ್ಚು ವಿಚಾರಗಳನ್ನು ಅವರು ಮಂಡಿಸೋದಿಲ್ಲ. ಸ್ವಭಾವವಾದವನ್ನು ಹೇಳಿಕೊಂಡು ಹೋಗಿಬಿಡ್ತಾರೆ. ಮೋಕ್ಷದ ಪರಿಕಲ್ಪನೆಯೂ ಅವರ ಪ್ರಕಾರ ಏನೂ ಇಲ್ಲ. ಯಾಕೆ ಅಂದ್ರೆ ಸರ್ವಂ ಶೂನ್ಯಂ ಅನ್ನೋದು ಅವರದು ಅಂತತೋಗತ್ವ ತತ್ವ. ಜಗತ್ತೆಲ್ಲ ಶೂನ್ಯ, ಇವತ್ತಿದ್ದೇವೆ, ಯಾವತ್ತೋ ಒಂದು ದಿನ ನಾವೆಲ್ಲ ಬರ್ನ್ ಆಗಿ ಹೋಗ್ತೇವೆ ಅಂತ. ಇವತ್ತಿನ ಏನು ವಿಜ್ಞಾನ ಯುಗ ಹೇಳ್ತಾ ಇದೆಯಲ್ಲ, ಸೌರಮಂಡಲ ಬರ್ನ್ ಆಗ್ತಾ ಇದೆ, ಒಂದು ದಿನ ಪೂರ್ಣ ನಾಶ ಆಗಿಬಿಡುತ್ತೆ, ಅವತ್ತು ಜಗತ್ತು ಪ್ರಳಯ ಆಗುತ್ತೆ ಅಂತ ಏನು ಭಯಪಡಿಸ್ತಾ ಇದೆ ವಿಜ್ಞಾನವಾದ. ಈ ತರ ಬೌದ್ಧರ ವಾದ, ಜೀವರು ನಿಶೇಷವಾಗಿ ನಾಶ ಆಗಿಬಿಡ್ತಾರೆ ಅಂತ. ಒಂದು ರೀತಿಯಲ್ಲಿ ಚಾರ್ವಾಕ ಮತದ ಹಾಗೆ ಜೀವನಿಗೆ ಪ್ರತ್ಯೇಕ ಅಸ್ತಿತ್ವವನ್ನೇ ಅಂಗೀಕಾರ ಮಾಡದೇ ಇರುವಂತಹ ಮತ. ಜೈನ ಮತಕ್ಕಿಂತ ಆ ಆತ್ಮನಲ್ಲಿ ಅಪ್ರಾಮಾಣ್ಯವನ್ನು ಅಂಗೀಕರಿಸುವಂತಹ ಮತ ಅದು ಬೌದ್ಧ ಮತವಾಗಿದೆ. ಇನ್ನು ಮಾಯಾವಾದ ಮತ ಅಂತ ಇದೆ. ಮಾಯಾವಾದ ಮತ ಅಂದರೆ ಬಹುತೇಕ ಅದ್ವೈತ ಸಿದ್ಧಾಂತ. ಅವರು ವೇದಗಳನ್ನು ಪ್ರಮಾಣ ಅಂತ ಅಂಗೀಕಾರ ಮಾಡ್ತಾರೆ. ಪ್ರತ್ಯಕ್ಷ, ಅನುಮಾನ, ಆಗಮ ಮೂರಕ್ಕೂ ಪ್ರಾಮಾಣ್ಯ ಇದೆ. ದೇಹವನ್ನೂ ಅಂಗೀಕಾರ ಮಾಡ್ತಾರೆ, ಆತ್ಮನನ್ನೂ ಅಂಗೀಕಾರ ಮಾಡ್ತಾರೆ, ಪರಮಾತ್ಮನನ್ನೂ ಅಂಗೀಕಾರ ಮಾಡ್ತಾರೆ. ಆದರೆ ಆ ಪರಮಾತ್ಮನಿಗೂ ಜೀವಾತ್ಮನಿಗೂ ಐಕ್ಯವನ್ನು ಅಂಗೀಕಾರ ಮಾಡ್ತಾರೆ. ಇಂತಹ ಆತ್ಮ ನಿರ್ಗುಣತ್ವವನ್ನು ಹೊಂದಬೇಕು ಅಂತ ಹೇಳ್ತಾರೆ. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮವಾದ ಅಂತ ಬಹುತೇಕ ಯುಕ್ತಿ ಮಲ್ಲಿಕೆಯಲ್ಲಿ 3-3.5 ಸಾವಿರ ಶ್ಲೋಕಗಳು ಈ ಮಾಯಾವಾದ ಮತದ ವಿಮರ್ಶೆಗೋಸ್ಕರನೇ ಸೀಮಿತವಾಗಿ ಇಟ್ಟಿದ್ದಾರೆ. ನಿರ್ಗುಣತ್ವವಾದ ಅಂತ. ಈ ನಿರ್ಗುಣತ್ವವಾದವನ್ನು ವಾದಿರಾಜರು ಒಂದೇ ಸಾಮಾನ್ಯ ಸಭೆಯಲ್ಲಿ ಅರ್ಥ ಮಾಡಿಸಬಹುದಾದ ಯುಕ್ತಿ ಇದೊಂದು ಅಂತ ತೋರುತ್ತೆ. ತುಂಬ ಜಟಿಲವಾದ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತಾ ಫಲ, ಅರ್ಥವಾದ, ಉಪಪತ್ತಿ ಅಂತ, ಮತ್ತೆ ಅದಕ್ಕೆ ಬೇಕಾದ ಯೋಗ್ಯವಾದ ಸಂಬಂಧಗಳ ಕಲ್ಪನೆ. ಕೆಲವು ಮಧ್ಯದಲ್ಲಿ ತಾರ್ಕಿಕರು ಬರ್ತಾರೆ, ಸಮವಾಯ ಸಂಬಂಧಗಳನ್ನು ಅಂಗೀಕಾರ ಮಾಡ್ತಾರೆ, ತಾದಾತ್ಮ್ಯ ಸಂಬಂಧಗಳು, ಯಾವ ಸಂಬಂಧದಿಂದ ಈ ಆತ್ಮನನ್ನು ಹೇಗೆ ಅಂಗೀಕಾರ ಮಾಡಬೇಕು, ಅವಿದ್ಯೆ ಕಲ್ಪನೆ, ಅವಿದ್ಯೆ ಹೇಗಿದೆ, ಅದು ಜೀವಾತಿರಿಕ್ತವಾದದ್ದು ಅವಿದ್ಯೆಯೋ, ಅದು ಬ್ರಹ್ಮನಲ್ಲಿ ಹೊತ್ತಿರುವಂತಹ ಅವಿದ್ಯೆಯೋ, ಅವಿದ್ಯೆಯ ಸ್ವರೂಪ ಏನೋ, ಮಾಯಾ ಅಂದರೆ ಯಾವುದು, ಅದರ ಬಗ್ಗೆ ಒಂದು ದೊಡ್ಡ ವಿಮರ್ಶೆ ನಡೆದಿದೆ. ಒಟ್ಟು ಅವರ ತಾತ್ಪರ್ಯ, ಸಮಗ್ರ ವೇದಗಳೆಲ್ಲ ಭಗವಂತ ಬ್ರಹ್ಮ, ಅವನು ಜೀವನೇ ಆಗಿದ್ದಾನೆ. ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಈ ಬ್ರಹ್ಮನಲ್ಲಿ ಪ್ರಾಕೃತಿಕವಾದ ಗುಣಗಳ ಸಮ್ಮರ್ದ ಇರುವುದರಿಂದ ನಮಗೆ ಬೇಕಾದ ಸುಖ ಸಿಗುತ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ಬಾಹ್ಯವಾಗಿ ಕಾಣುವ ಈ ಎಲ್ಲಾ ಗುಣಗಳು ನಮ್ಮದಲ್ಲ ಅನ್ನಬೇಕು. ಮತ್ತೆ ಪರಮಾತ್ಮನಲ್ಲಿ ಹೇಳುವಂತಹ ಕೆಲವೊಂದು ಗುಣಗಳಿದ್ದಾವೆ. ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ ಅಂತ ಕೆಲವು ಗುಣಗಳನ್ನು ಅಂಗೀಕಾರ ಮಾಡ್ತಾರೆ. ಆದರೆ ಸರ್ವಶಕ್ತ, ಅವನು ಜಗತ್ತನ್ನೆಲ್ಲ ರಕ್ಷಣೆ ಮಾಡಿದವನು, ಸೃಷ್ಟಿಯಾದಿ ಅಷ್ಟಕರ್ತೃ ಅಂಥ ಯಾವ ಗುಣಗಳನ್ನು ಅಂಗೀಕಾರ ಮಾಡೋದಿಲ್ಲ. ಮಾಯಾವಾದ ಮತದಲ್ಲಿ ಬ್ರಹ್ಮನನ್ನ ನಿರ್ಗುಣ ಅಂತ ಕರೀತಾರೆ. ನಿರ್ಗುಣ ಅಂದ್ರೆ ಅಭಾವರೂಪವಾದ ಕೆಲವು ಗುಣಗಳಿದ್ದಾವೆ ವಿನಃ ವಿಧಿರೂಪವಾದ ಯಾವ ಗುಣಗಳಿಲ್ಲ. ಬ್ರಹ್ಮನಲ್ಲಿ ಸುಖ ಇದೆಯಾ? ಸುಖ ಅನ್ನುವ ಒಂದು ಗುಣ ಇಲ್ಲ. ಯಾವ ಒಂದು ಧರ್ಮಗಳಿಂದಲೂ ವಿಶಿಷ್ಟನಾದವನು ಬ್ರಹ್ಮ ಅಲ್ಲ. ಯಾಕೆ ಅಂದ್ರೆ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಅಂತ ಕೆಲವು ಶ್ರುತಿಗಳಿದ್ದಾವೆ. ಆ ಶ್ರುತಿ ಏನು ಹೇಳ್ತಾ ಇದೆ? ಬ್ರಹ್ಮನನ್ನ ನಿರ್ಗುಣ ಅಂತ ಹೇಳ್ತಾ ಇದೆ. ನಿರ್ಗುಣಶ್ಚ ಅಂತ. ಮುಂಚೆ ಎಲ್ಲ ತುಂಬಾ ಗುಣಗಳನ್ನು ಹೇಳಿದೆ. ಏಕೋ ದೇವ ಸರ್ವಭೂತಾಂತರಾತ್ಮ, ವ್ಯಾಪಿ, ವ್ಯಾಪಕತ್ವ, ಸರ್ವಭೂತ ಅಂತರ್ಯಾಮಿ, ಸಾಕ್ಷಿ, ಎಲ್ಲ ಗುಣಗಳನ್ನೇ ಅಂಗೀಕಾರ ಮಾಡಿದೆ. ಕೊನೆಗೆ ನಿರ್ಗುಣಶ್ಚ, ಕೇವಲೋ ನಿರ್ಗುಣಶ್ಚ, ಕೇವಲ ಅನಿರ್ಗುಣಶ್ಚ ಅಂತನೂ ಪದಚ್ಛೇದ ಮಾಡಲಿಕ್ಕೆ ಬರುತ್ತೆ. ಇದು
ಅವಾಗ ಹಿಂದಿನ ಮಾತುಗಳಿಗೆಲ್ಲ ಸರಿಯಾದ ಸಾಮ್ಯವನ್ನು ಕಲ್ಪಿಸಿಕೊಳ್ಳಬಹುದು, ವ್ಯಾಖ್ಯಾನ ಯಾವುದೂ ತಪ್ಪಾಗೋದಿಲ್ಲ. ಆದರೆ ಕೇವಲ ನಿರ್ಗುಣಶ್ಚ ಅಂತ ಪದಚ್ಛೇದ ಮಾಡಿಕೊಳ್ತಾರೆ. ಬ್ರಹ್ಮನಲ್ಲಿ ಯಾವುದೇ ಗುಣಗಳಿಲ್ಲ. ಗುಣೇನ ನಿರ್ಗತಃ ನಿರ್ಗುಣ, ಗುಣಾಭ್ಯಾಂ ನಿರ್ಗತಃ, ಆ ಎಲ್ಲ ಗುಣಗಳಿಂದಲೂ ಕೂಡ ಹೀನನಾಗಿದ್ದಾನೆ ಈ ಬ್ರಹ್ಮ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಅಷ್ಟು ದೊಡ್ಡ ದೇವರನ್ನ ಎಲ್ಲ ಅನಂತ ವೇದಗಳು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತೆಲ್ಲ ವರ್ಣನೆ ಮಾಡಿ ಕೊನೆಗೆ ಇವನಲ್ಲಿ ಏನೂ ಗುಣಗಳಿಲ್ಲ ಅಂತ ಹೇಳೋದು ಇದೊಂದು ಹಾಸ್ಯಾಸ್ಪದ. ಒಬ್ಬರನ್ನ ಸಭೆಯಲ್ಲಿ ಕೂರಿಸಿ ಚೆನ್ನಾಗಿ ಅಲಂಕಾರ ಮಾಡಿ, ಇವರು ದೊಡ್ಡವರು, ದೊಡ್ಡ ಆರ್ಟಿಸ್ಟು, ಹಾಗೆ ಹೀಗೆ ಪ್ರಶಸ್ತಿ ಇದೆಲ್ಲ ಪಡೆದಿದ್ದಾರೆ, ಆದರೆ ಇದೆಲ್ಲ ಪಡೆದದ್ದು ವ್ಯರ್ಥ ಅಂತ ಕೊನೆಗೆ ಒಂದು ಮಾತು ಹೇಳಿದರೆ ಇದನ್ನು ಅಲಂಕೃತ್ಯ ಶಿರಚ್ಛೇದ ಅಂತಾರೆ. ಚೆನ್ನಾಗಿ ಅಲಂಕಾರ ಮಾಡಿ ತಲೆ ಕಡಿಯುವುದು ಅಂತ. ಆ ಥರ ಆಯಿತು ಈ ತತ್ವ ಮಾಯಾವಾದ ಮತದಲ್ಲಿ. ಬ್ರಹ್ಮನಲ್ಲಿ ಅಷ್ಟೆಲ್ಲ ಅನಂತ ವೇದಗಳು ಹೇಳಿದ ಗುಣಗಳನ್ನೆಲ್ಲ ಒಂದು ನಿರ್ಗುಣ ಅನ್ನುವ ವಾಕ್ಯ ಯಾವ ಗುಣಗಳೂ ಇಲ್ಲ ಅಂತ ಹೇಳ್ತಾ ಇದೆ ಅಂದರೆ ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಹೇಗೆ ಹೇಳ್ತೀರಿ ನಿರ್ಗುಣ ಅನ್ನುವ ಮಾತಿಗೆ ಅಂತ ಪ್ರತಿಯಾಗಿ ಮಾಯಾವಾದಿಗಳು ತತ್ವವಾದಿಗಳಾದ ನಮ್ಮ ಬಳಿ ಕೇಳ್ತಾರೆ. ಅದಕ್ಕೆ ವಾದಿರಾದರು ಒಂದು ಯುಕ್ತಿಯನ್ನು ಹೇಳ್ತಾರೆ. ಇದನ್ನು ಒಂದನ್ನು ನೀವು ನೆನಪಿಟ್ಟುಕೊಂಡಿದ್ರೆ ಬಹುತೇಕ ಜನ್ಮ ಪೂರ್ತಿ ಇದು ಖರ್ಚಿಗೆ ಸಾಕಾಗಬಹುದು. ವಾದಿರಾದರೆ ಯುಕ್ತಿ ಇದು. ಒಂದು ಸ್ಟೇಜಿನಲ್ಲಿ ಭರತನಾಟ್ಯ ಮಾಡ್ತಿರ್ತಾರೆ. ಭರತನಾಟ್ಯ ಮಾಡೋರು ಹೇಗಿರಬೇಕು? ಅವರು ಗಣಪತಿ ಥರ ಇದ್ರೆ ಭರತನಾಟ್ಯ ಚೆನ್ನಾಗಿ ಆಗೋದಿಲ್ಲ. ಯಾಕೆಂದ್ರೆ ಸೊಂಟವೇ ತಿರುಗುವುದಿಲ್ಲ. ಅವರಿಗೆ 3 ಪ್ರದಕ್ಷಿಣೆ ನಾವು ಹಾಕಬೇಕಾಗುತ್ತೆ ಆ ಭರತನಾಟ್ಯ ನೋಡಬೇಕಾದ್ರೆ. ನಮ್ಮ ಲಕ್ಷಣಶಾಸ್ತ್ರದ ಭರತನಾಟ್ಯದ ಶಾಸ್ತ್ರದ ಲಕ್ಷಣಗಳನ್ನೆಲ್ಲ ಹೇಳಿದ್ದಾರೆ ವಾದಿರಾಜರು. 48 ಇಂಚು ಸೊಂಟದ ಸುತ್ತಳತೆ ಇರಬೇಕು. ಮನೆಯಲ್ಲೆಲ್ಲ ಹೋಗಿ ನೋಡ್ಕೊಳ್ರಿ ನೀವು. ಎದೆಯ ಸುತ್ತಳತೆ 46 ಇಂಚಿರಬೇಕು. ಹೊಟ್ಟೆಯ ಸುತ್ತಳತೆ 16 ಇಂಚಿರಬೇಕಂತೆ. 16 ಇಂಚು ಹೊಟ್ಟೆ, 48 ಇಂಚು ಸೊಂಟ, 46 ಇಂಚು ಎದೆ ಸುತ್ತಳತೆ ಹೀಗಿರಬೇಕು. ನಮ್ದು ಸ್ವಲ್ಪ ಉಲ್ಟ. ಹೊಟ್ಟೆ 76, ಕೆಲವರದ್ದು 46, ಹೀಗೆಲ್ಲ ವಿಭಾಗ. ನಮ್ಮ ದೇಹದಲ್ಲಿ ಕಾಣುವುದು ಉದರಂ ಚಿಂತ್ಯಮೀಶಸ್ಯ ಅಂತ, ಹೊಟ್ಟೆಯೇ ಮೊದಲು ಕಾಣೋದು, ಅದು ಬಿಟ್ಟು ಇನ್ನೇನೂ ಕಾಣೋದಿಲ್ಲ. ವಾದಿರಾಜರು ಹೇಳ್ತಾರೆ, ಇದು ಭರತನಾಟ್ಯ ಮಾಡೋರಿಗೆ ಮಾತ್ರ ಹೊಟ್ಟೆ ದಪ್ಪ ಇರಬಾರದು. ಹೊಟ್ಟೆ ದಪ್ಪ ಇತ್ತು ಅಂದ್ರೆ ಭರತನಾಟ್ಯ ಫೇಲ್ ಅಂತ ಅರ್ಥ. ಹೇಗಿರಬೇಕು ಹೊಟ್ಟೆ? ಗಾಳಿ ಸಂಚಾರ ಮಾಡೋ ಹಾಗಿರಬೇಕಂತೆ. ಸೊಂಟ ವಿಫಲವಾಗಿರಬೇಕು, ಕಟಿಭಾಗ, ಎದೆಯೂ ಉಬ್ಬಿ ಇರಬೇಕು, ಸೊಂಟ ಉದರ ತೆಳ್ಳಗಿರಬೇಕು. ಇಂಥ ಹೊಟ್ಟೆ ಯಾರಿಗಿದೆ? ನಮ್ಮ ದೇವರಿಗಿದೆ. ಇವತ್ತು ಭಗವಂತ ಪದ್ಮಾವತಿ ಏನು ಧನಲಕ್ಷ್ಮಿ ಅಲಂಕೃತಳಾಗಿದ್ದಾಳಲ್ಲ, ಆ ಧನಲಕ್ಷ್ಮಿಯ ಹೊಟ್ಟೆ ಬಹಳ ಚೆನ್ನಾಗಿ ಇದೆ, ತೆಳ್ಳಗಿರಬೇಕು ಹೊಟ್ಟೆ. ಕೆಲವ್ರದ್ದು ಹಾಗಿರುತ್ತೆ. ಈ ಗುಲ್ಬರ್ಗ ರಾಯಚೂರು ಕಡೆ ಎಲ್ಲ ಹೋಗಿ ನೋಡ್ರಿ, ತೆಳ್ಳಗಿರುತ್ತೆ ಹೊಟ್ಟೆ. ಹೊಟ್ಟೆ ತೆಳ್ಳಗಿದೆ ಅಂತ ನೀವು ನೋಡಬೇಡ್ರಿ, ಅವ್ರು ಊಟ ಕೂತಾಗ ನೋಡ್ರಿ, ಕ್ರಮವಾಗಿ ಒಂದು 15 ಹೋಳಿಗೆ ಏರಿಸ್ತಾರೆ, ಒಂದ್ರ ಮೇಲೆ ಪೇರಿಸ್ತಾರೆ ಹೊಟ್ಟೆ ಒಳಗಡೆ. ಸಣ್ಣ ಹೊಟ್ಟೆ, 2 ತಮ್ಮಿಗೆ ನೀರು ಕುಡಿತಾರೆ ಅವರು. ನಮ್ದು ಹೊಟ್ಟೆ ಇಷ್ಟು ದಪ್ಪ ಇರುತ್ತೆ. ಪಾಪ, ಇಷ್ಟು ಊಟ ಮಾಡ್ಲಿಕ್ಕೂ ಆಗುದಿಲ್ಲ, ಸಾಕು ಸಾಕು ಸಾಕು, ಪಾಪು. ಯಾಕೆಂದ್ರೆ ಅದು ಪಾಪ ತುಂಬಿದ ಹೊಟ್ಟೆ. ಅದು ಇಷ್ಟು ದೊಡ್ಡ ಡ್ರಮ್ ತರ ಇರುತ್ತೆ, ಕುಂಬಳಕಾಯಿ ತರ ಅದು. ವಾದಿರಾಜರು ಹೇಳ್ತಾರೆ, ಒಬ್ಬಳು ಭರತನಾಟ್ಯ ಮಾಡಬೇಕಾದ್ರೆ ಒಬ್ಬ ಪ್ರಯೋಗ ಮಾಡ್ತಾನೆ. ಏನಂತ? ಅನುದರ ಕನ್ಯಾ. ಈ ಕನ್ಯೆಗೆ ಅನುದರ, ಹೊಟ್ಟೆ ಇಲ್ಲ, ಭರತನಾಟ್ಯ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಹೊಟ್ಟೆ ಇಲ್ಲ. ಹೊಟ್ಟೆ ಇಲ್ಲ ಅಂದ್ರೆ ನಿಮ್ಮ ಪ್ರಕಾರ ಏನರ್ಥ? ಅಯ್ಯೋ, ಹೊಟ್ಟೆ ಇಲ್ಲ ಅಂದ್ರೆ ಹೊಟ್ಟೆ ಮಧ್ಯದ ಭಾಗ, ಹೊಟ್ಟೆಯೇ ಇಲ್ಲ ಅಂದ್ರೆ ಮೇಲ್ಗಡೆ ಈ ದೇಹ, ಕೆಳಗಡೆ ಕಾಲು ಬೇರೆ ಆಗಿದೆ ಅಂತ ಅರ್ಥ. ಹೊಟ್ಟೆ ಇಲ್ಲ ಆದ್ರಿಂದ ಈ ಕುತ್ತಿಗೆಯ ಭಾಗ, ಕಾಲಿನ ಭಾಗ ಬೇರೆ ಆಗಿದೆ ಅಂತ ಕಟ್ಟಿಗೆ ತಂದು ಬೆಂಕಿ ಹಚ್ಚಿ ಅಂತ ಯಾರಾದ್ರೂ ಹೇಳ್ತಾರಾ? ಅನುದರ ಕನ್ಯಾ ಅಂದ್ರೆ ಅರ್ಥ ಏನು? ದುರ್ಗುಣವಾದ ದುರ್ಮಾಂಸ ತುಂಬಿದ ಡೊಳ್ಳೊಟ್ಟೆ ಇಲ್ಲ ಅಂತ ಅರ್ಥ, ಕಳ್ಳಹೊಟ್ಟೆ ಇಲ್ಲ ಅಂತ ಅರ್ಥ, ಹೊಟ್ಟೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಊಟಕ್ಕೆ ಕೂತಾಗ ಕೆಲವರು ಹೇಳ್ತಾರೆ, ಏನಂತ? ನೀವು ಏನು ಊಟವೇ ಮಾಡಲಿಲ್ಲ ಅಂತಾರೆ. ಅವ್ರು ತಗೊಂಡಿರ್ತಾರೆ ಸಿಕ್ಕಾಪಟ್ಟೆ, ಇವರಿಗೂ ಗೊತ್ತು ಅದು, ಆದ್ರೂ ಹೇಳ್ತಾರೆ, ಇಂಕಳ ಜಾಲ ಮನಿತಿದ್ರಿ, ಜಾಲ ಗೆತ್ತೊಣ್ತ್ರೀರು, ಒಂತನೇ ಗೆತ್ತೊಣ್ಣ, ಜಾಲ ಸಾರಸಿ ಇದ್ದಿ. ಅರ್ಥ ಏನು? ಊಟವೇ ಮಾಡಲಿಲ್ಲ ಅಂತ ಅರ್ಥ ಅಲ್ಲ, ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಳ್ಳಿಲ್ಲ ಅಂತ ಅರ್ಥ. ಹೊಟ್ಟೆಯೇ ಇಲ್ಲ ಅಂದ್ರೆ ಹೊಟ್ಟೆಯೇ ಇಲ್ಲ ಅಂತ ಅರ್ಥ ಅಲ್ಲ, ದುರ್ಮಾಂಸ ಬೆಳೆದ ಹೊಟ್ಟೆ ಇಲ್ಲ ಅಂತ ಅರ್ಥ. ಹಾಗೆ ನಿರ್ಗುಣ ಅಂದ್ರೆ ದುರ್ಗುಣಗಳಿಲ್ಲದೆ ಇರುವಂತಹ ನಿರ್ಗುಣ ಅಂತ ಅರ್ಥ. ನಿರ್ಗುಣ ಅಂದ್ರೆ ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ, ಬೇಡದೆ ಇರುವ ಯಾವ ಕೆಟ್ಟ ಗುಣಗಳು ಆ ದೇವರಲ್ಲಿಲ್ಲ ಅಂತ ಅರ್ಥ. ಈ ತರ ಅರ್ಥ ಮಾಡೋದು ಬಿಟ್ಟು ಕನ್ಯಾ ಅನುದರೇತ್ಯುಕ್ತೆ ಕಿಂ ಕಾಷ್ಟೈ ಸಂಯೋಜಯಂತಿ ಕಿಂ, ಕಾಷ್ಟೈ ಸಂಯೋಜಯಂತಿ ಕಿಂ, ಭರತನಾಟ್ಯ ಮಾಡುವ ಹುಡುಗಿಗೆ ಹೊಟ್ಟೆಯೇ ಇಲ್ಲ ಅಂದ್ರೆ
ಕಟ್ಟಿಗೆ ತಂದವಳಿಗೆ ಬೆಂಕಿ ಹಚ್ಚುತ್ತಾರ ಸತ್ತೋಗಿದ್ದಾಳೆ ಅಂತ, ತಲೆ ಇಲ್ಲ ಅಂತ ಹೇಳ್ತಾರೆ. ಅತಿಶಯವಾದ ದುರ್ಮಾಂಸದ ಹೊಟ್ಟೆ ಇಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ದೇವರಿಗೆ ನಿರ್ಗುಣ ಅಂತ ಹೇಳಿದರೆ ಬೇಡವಾದ ದುರ್ಗುಣಗಳಿಲ್ಲ ಅಂತ ವ್ಯಾಖ್ಯಾನ ಮಾಡಬೇಕೇ ವಿನಃ ಅವನಿಗೆ ಬೇಕಾಗಿರುವ ಸದ್ಗುಣಗಳೆಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಶ್ರುತಿ ಹೇಳಿದ, ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಶ್ಚಿತ್ ಅಂತ ಅನಂತ ಕಲ್ಯಾಣ ಗುಣಪರಿಪೂರ್ಣ ಭಗವಂತ ಅಂತ ಹೇಳಿದ ಯಾವ ಗುಣಗಳೂ ಇಲ್ಲ ಅಂತ ಹೇಳುವುದು ನಿನಗೆ ಆ ವೇದಾಂತದ, ಆ ವೇದಗಳ ಕಾವ್ಯದ ಸ್ವಾರಸ್ಯವೇ ಅರ್ಥ ಮಾಡಿಕೊಳ್ಳದ ನೀನೊಬ್ಬ ಮೂರ್ಖ ನೀನು ಅಂತ ಆ ಮಾಯಾವಾದಿಗಳನ್ನು ಕುರಿತು ಕೂಡ ಕೆಂಡ ಕಾರಿದ್ದಾರೆ. ಅಂದ್ರೆ ಅರ್ಥಾತ್ ವಿಚಾರವಾರದಲ್ಲಿ ಹೀನತೆ ಇದ್ದಾಗ ಮತ್ತೊಬ್ಬರಲ್ಲಿ ಅದನ್ನು ಅಪಚಾರದಿಂದ ಹೇರ್ತಾರಲ್ಲ, ಇದು ನಮ್ಮ ಮತಗಳಲ್ಲಿ ಮಾಡುವ ಮಹಾ ಅಪಚಾರ. ತಾವು ತಪ್ಪು ತಿಳ್ಕೊಂಡಿದ್ದೇವೆ, ನಮಗೆ ಬುದ್ಧಿ ಇಲ್ಲ ಅಂದ್ರೆ ಇನ್ನೊಬ್ಬರ ಹತ್ರ ಹೋಗಿ ಕೇಳಬೇಕು. ನಾನೇ ಸರ್ವಜ್ಞ ಅಂತ ಹೇಳಿ ಶ್ರುತಿಗಳಿಗೆಲ್ಲ ತಪ್ಪಾದ ಅರ್ಥಗಳನ್ನು ಮಾಡಿಕೊಂಡು ವೇದವ್ಯಾಸದೇವರಿಗೆ, ವೇದಗಳಿಗೆ ಅಪಚಾರ ಮಾಡುವಂತಹ ಮಾತು, ಇಂತಹ ಮತ ಇದು ಬಾಹ್ಯವಾರದ್ದು, ಇದು ತ್ಯಾಜ್ಯವಾರದ್ದು ಅಂತ ಹೀಗೆ ಎಲ್ಲ ಮತಗಳನ್ನು ಕೂಡ ತ್ಯಾಜ್ಯ ಅಂತ ನಿರ್ಣಯ ಮಾಡಿ, ಗೃಹೀಯ ತಿಂತ್ರಿಣೀ ಶಾಖಾಂ ಶೀಘ್ರ ಶಾಖಾ ಗ್ರಹೇಣ ಕಿಂ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ಯಸ್ಯಾಗಮಯೇವಹಿ. ನೋಡಿ, ಇವತ್ತೋ ನಾಳೆಯೋ ಗೊತ್ತಿಲ್ಲ, ನಮ್ಮ ಜೀವನ ನಶ್ವರವಾದ ಜೀವನ, ಮೇಲಿಂದ ಅಧಪತನಕ್ಕೆ ತುತ್ತಾಗ್ತಾ ಇದ್ದೇವೆ ನಾವು. ಇಂತಹ ಜೀವನದಲ್ಲಿ ನಾವು ಕೆಳಗೆ ಬೀಳ್ತಾ ಇದ್ದೇವೆ ಅನ್ನೋದು ನಿಶ್ಚಯ. ಕೆಳಗೆ ಬೀಳಬೇಕಾದ್ರೆ ಎರಡು ಕೊಂಬೆಗಳು ಸಿಗುತ್ತೆ, ಒಂದು ನುಗ್ಗೆ ಮರದ ಗೆಲ್ಲು, ಇನ್ನೊಂದು ಹುಣಸೆ ಮರದ ಗೆಲ್ಲು. ತಲೆ ಇದ್ದವನು ಏನು ಮಾಡ್ತಾನೆ, ನುಗ್ಗೆ ಮರದ ಗೆಲ್ಲನ್ನು ಹಿಡ್ಕೊಳ್ಳಲ್ಲ. ಯಾಕೆಂದ್ರೆ ಆ ನುಗ್ಗೆ ಮರ ಟೊಳ್ಳು, ಅದನ್ನು ಹಿಡ್ಕೊಂಡ್ರೆ ಗೆಲ್ಲು ತುಂಡಾಗುತ್ತೆ, ಸೊಂಟವೂ ಮುರಿದು ಹೋಗುತ್ತೆ. ಸ್ವಲ್ಪ ತಲೆ ಇದ್ದವನು ಏನು ಮಾಡ್ತಾನೆ, ಹುಣಸೆ ಗೆಲ್ಲನ್ನು ಹಿಡ್ಕೊಳ್ತಾನೆ, ಗೆಲ್ಲೂ ಗಟ್ಟಿ, ತನ್ನ ಸೊಂಟವೂ ಗಟ್ಟಿ ಆಗುತ್ತೆ. ಹಾಗೆ ಎಲ್ಲಾ ಮತಗಳು ಕೂಡ, ಬೌದ್ಧ ಮತ, ಮಾಯಾವದ ಮತ, ಜೈನ ಮತ, ತಾರ್ಕಿಕರ ಮತ, ಚಾರ್ವಾಕ ಮತ, ಸಾಂಖ್ಯ ಮತ, ಎಲ್ಲಾ ಮತಗಳು ಕೂಡ ನುಗ್ಗೆ ಮರ ಇದ್ದ ಹಾಗೆ, ಮಧ್ವ ಮತ ಹುಣಸೆ ಮರ ಇದ್ದ ಹಾಗೆ. ಆದ್ರಿಂದ ನಿಮ್ಮ ಸೊಂಟ ಗಟ್ಟಿ ಉಳಿಬೇಕು, ಆತ್ಮನಿಗೊಂದು ವ್ಯಕ್ತಿತ್ವ ಬೇಕು ಅಂದ್ರೆ ಈ ಮಧ್ವ ಮತವನ್ನು ಬಿಡಬೇಡಿ. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ಸಿಂಹಗರ್ಜನೆಯನ್ನ ಆ ಪರವಾದಿಗಳ ಬಗ್ಗೆ ಮಾಡಿ ಮಧ್ವ ಮತವನ್ನು ಉದ್ಧಾರ ಮಾಡಿದ ಮಹಾನುಭಾವರು ಸರ್ವಜ್ಞ ಕಲ್ಪರು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ವಾದಿರಾಜರ ಯುಕ್ತಿಮಲ್ಲಿಕಾ ಗ್ರಂಥದ ಕೆಲವು ಯುಕ್ತಿಗಳ ಚಿಂತನೆಯನ್ನ, ಇದು ವಿಸ್ತಾರವಾದ ಜ್ಞಾನಯಜ್ಞದ ಕಾಲ ಇದು, ಅದಕ್ಕೆ ಬೇರೆ ಬೇರೆ ವಿದ್ವಾಂಸರ ಆಗಮನಗಳಾಗಬೇಕು, ಬೇರೆ ಬೇರೆ ವಿಚಾರಗಳು ನಡೆಯಬೇಕು. ಇದು ನಿಲ್ಲಬಾರದು ಅನ್ನುವ ದೃಷ್ಟಿಯಿಂದ ಕೆಲವೊಂದು ಯುಕ್ತಿಗಳ ಸಂಗ್ರಹವನ್ನ ಮಾಡಿ ಹೇಳುವ ಯೋಗವನ್ನ ನನ್ನ ಪಾಲಿಗೆ ಗುರುಗಳು ಕೊಟ್ಟಿದ್ದಾರೆ. ಶುದ್ಧಿ ಸ್ವರೂಪದಲ್ಲಿ ಪುರಾಣಗಳನ್ನೆಲ್ಲ ಇಟ್ಟುಕೊಂಡು ಅದರಲ್ಲಿ ಬರುವ ವಿರೋಧಗಳನ್ನು ತುಂಬಾ ಪರಿಹಾರ ಮಾಡಿದ್ದಾರೆ. ಗುಣಸ್ವರೂಪದಲ್ಲಿ ಬರುವ ಕೆಲವೊಂದು ಈ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಗುರುಗಳ ಅಂತರ್ಯಾಮಿಗೆ ಇದನ್ನು ಸಮರ್ಪಣೆ ಮಾಡಿ, ನಾಳೆಯಿಂದ ವಿಶೇಷವಾಗಿ ನವರಾತ್ರಿಯ ವೇದವ್ಯಾಸ ಪೂಜೆ, ವಿಜಯದಶಮಿ ತನಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಅದನ್ನು ವಾದಿರಾಚಾರ್ಯ ಹೇಳಲಿಕ್ಕಿದ್ದಾರೆ. ಆದ್ರಿಂದ ಇವತ್ತಿಗೆ ಈ ಯುಕ್ತಿಮಲ್ಲಿಕಾ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮಧ್ವೋಲ್ಲಭನಾದ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹರಿಪ್ರಿಯತಾ ಮಧ್ವೇಶಾರ್ಪಣಮಸ್ತು. ಇಷ್ಟು ದಿವಸಗಳ ಕಾಲ ಆಚಾರ್ಯರು ಯುಕ್ತಿಮಲ್ಲಿಕಾದ ಕೆಲವು ತುಣುಕಣಗಳನ್ನು ಮಾತ್ರ ನಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನೂ ಬಹಳಷ್ಟು ರೋಚಕವಾಗಿರ್ತಕ್ಕಂಥ ವಿಚಾರಗಳು ಗ್ರಂಥದಲ್ಲಿದೆ ಎಂಬುದಾಗಿ ಈಗಾಗಲೇ ಆಚಾರ್ಯರು ತಿಳಿಸಿದ್ದಾರೆ. ಸಮಯಾಭಾವದಿಂದ ಅದನ್ನೆಲ್ಲ ಆಚಾರ್ಯರಿಗೆ ಹೇಳಲಿಕ್ಕಾಗಲಿಲ್ಲ. ಹಾಗಾಗಿ ಆಚಾರ್ಯರಲ್ಲಿ ಕ್ಷಮೆಯನ್ನ ಯಾಚನೆ ಮಾಡ್ತಾ ಅವರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ನಾಳೆಯಿಂದ ಈಗಾಗಲೇ ತಿಳಿಸಿದಂತೆ ಶ್ರೀನಿವಾಸ ಕಲ್ಯಾಣದ ಪ್ರವಚನವೂ ಕೂಡ ನಡೀಲಿಕ್ಕಿದೆ. ಅದರಲ್ಲೂ ಕೂಡ ಶ್ರೋತೃಗಳು ಭಾಗಿಯಾಗಿ ಅದರ ಉಪಯೋಗವನ್ನು ಪಡಿಬೇಕೆಂಬುದಾಗಿ ಹೇಳ್ತಾ, ಎಲ್ಲಾ ಶ್ರೋತೃಂದಕ್ಕೂ ಧನ್ಯವಾದವನ್ನು ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳುತ್ತೇವೆ. ಇನ್ನು ಮುಂದೆ ಕೆಲವೇ ಕ್ಷಣಗಳಲ್ಲಿ ವೇಣುವಾದನ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕಿದೆ. ಅದರೆಲ್ಲ ಎಲ್ಲ ಕಲಾಭಿಮಾನಿಗಳು ಭಾಗವಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ.